ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಶಿಥಿಲ ಕೊಠಡಿಗಳ ನೆಲಸಮಕ್ಕೆ ಮತ್ತು ಹೊಸದಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸಿಒ ಸುರೇಶ್ ಇಟ್ನಾಳ್ ಸೂಚನೆ. ಹರಿಹರ, ಶಿಥಿಲ ಕೊಠಡಿಗಳ ನೆಲಸಮಕ್ಕೆ ಮತ್ತು ಹೊಸದಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಅಧಿಕಾರಿಗಳಿಗೆ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಇಟ್ನಾಳ್ ಸೂಚನೆ ನೀಡಿದರು. ನಗರದ ಹೈಸ್ಕೂಲ್ ಬಡಾವಣೆಯ ಹಳ್ಳದಕೇರಿ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಗೆ ಭೇಟಿ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹರಿಹರ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳೆದ ಬಾರಿ ಶೇಕಡಾವಾರು ಫಲಿತಾಂಶ 64 ಇದ್ದ ಕಾರಣ ತಾಲೂಕಿನ ಎಲ್ಲಾ ಮುಖ್ಯ ಶಿಕ್ಷಕರೊಂದಿಗೆ ಕಾರ್ಯಾಗಾರದ ನಿಮಿತ್ತ ಆಗಮಿಸಿದಾಗ ಈ ಶಾಲೆಯ ಶೌಚಾಲಯ ನಿರ್ಮಾಣಕ್ಕೆ ಕೆಲವರು ಅಡ್ಡಿಪಡಿಸುತ್ತಿರುವ ಬಗ್ಗೆ ಅಧಿಕಾರಿಗಳ ತಿಳಿಸಿದ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ್ದೇನೆ. ಇಲ್ಲಿ ಓದುತ್ತಿರುವ ಬಾಲಕಿಯರಿಗೆ ಶೌಚಾಲಯ ನಿರ್ಮಾಣವಾಗುತ್ತಿದ್ದು ಸುಮಾರು 60ರಷ್ಟು ಭಾಗ ಕಾಮಗಾರಿ ಮುಗಿದಿದೆ. ಆದರೆ ಕೆಲವರು ಪಕ್ಕದಲ್ಲಿ ದೇವಸ್ಥಾನ ಇದೆ ಎಂದು ಕಾಮಗಾರಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದ್ದು ಯಾವುದೇ ಮುಲಾಜಿಗೆ ಒಳಗಾಗದೆ ಪೊಲೀಸ್ ಬಂದೋಬಸ್ತಿನಲ್ಲಿ 3 ವಾರಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಬಿ.ಕೆ. ಗಿರೀಶ್ ರವರಿಗೆ ತಾಕೀತು ಮಾಡಿದರು. ಶಾಲೆಯ ಪಕ್ಕದಲ್ಲಿ ಕೊಠಡಿಯೊಂದು ನಿರ್ಮಾಣಗೊಳ್ಳುತ್ತಿದ್ದು ಅದಕ್ಕೂ ಡಿ.ಆರ್.ಎಂ ಮೈದಾನದ ಕ್ರೀಡಾಭಿವೃದ್ಧಿ ಸಂಘದವರು ಅಡ್ಡಿಪಡಿಸಲಾಗುತ್ತಿದೆ ಎಂದು ಸ್ಥಳದಲ್ಲಿ ಮಾಹಿತಿ ಪಡೆದ ಅವರು ಸಂಘದ ಅಧ್ಯಕ್ಷ ವಕೀಲ ಆನಂದ್ ಕುಮಾರ್ ರವರೊಂದಿಗೆ ಚರ್ಚಿಸಿ ಶಾಲಾ ಮಕ್ಕಳಿಗೆ ತೊಂದರೆ ಆಗುವ ಕಾರಣಕ್ಕೆ ಕೊಠಡಿ ಕಟ್ಟಲಾಗುತ್ತಿದೆ ಎಂದು ವಿವರಣೆ ನೀಡಿದರು. ಆದರೆ ವಕೀಲರು ಶಾಲೆ ಹಿಂಭಾಗದಲ್ಲಿ ಸಾಕಷ್ಟು ಜಾಗವಿದೆ, ಶಿಥಿಲವಾಗಿರುವ ಕೊಠಡಿಗಳ ಜಾಗದಲ್ಲಿ ಹೊಸ ಕೊಠಡಿಗಳ ನಿರ್ಮಾಣ ಮಾಡುವಂತೆ ಮನವಿ ಮಾಡಿಕೊಂಡರು. ಆಗ ಶಾಲೆ ಹಿಂಭಾಗದ ಸ್ಥಳವನ್ನು ಪರಿಶೀಲನೆ ನಡೆಸಿ ನಂತರ ಅದಕ್ಕೆ ಸಂಬಂಧಿಸಿದ ಪಂಚಾಯತ್ ರಾಜ್ ಇಂಜಿನಿಯರ್ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಗೆ ಮಾಹಿತಿ ನೀಡಿ ಕೂಡಲೇ ನೀವು ಸಭೆ ನಡೆಸಿ ಸಭೆಯ ಅಜೆಂಡಾ ಕಾಪಿಯನ್ನು ಇಂಜಿನಿಯರ್ ಮೂಲಕ ನನಗೆ ರವಾನಿಸಿರಿ, ಮುಂದಿನ ಕ್ರಮವನ್ನು ಆದಷ್ಟು ಬೇಗನೆ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ವಕೀಲ ಆನಂದ್ ಕುಮಾರ್ ಮಾತನಾಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ದಿನ ಭೇಟಿ ನೀಡಿ ಕೊಠಡಿಯ ಕಟ್ಟಡವನ್ನು ಸ್ಥಗಿತಗೊಳಿಸಿ ಆಟದ ಮೈದಾನಕ್ಕೆ ಅನುಕೂಲ ಮಾಡಿಕೊಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದರಿಂದ ನಮಗೆ ಆಶಾಭಾವನೆ ಇದ್ದು ಅವರಿಗೆ ನಾವು ಅಭಿನಂದಿಸುತ್ತೇವೆ ಎಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ರಹಮದ್ ಮತ್ತು ಡಿ.ಆರ್.ಎಂ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಜಬೀವುಲ್ಲಾ ಮುಂತಾದವರು ಪ್ರೌಢಶಾಲೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸುವಂತೆ ಮಾಡಿದ ಮನವಿಗೆ ಸ್ಪಂದಿಸಿ ಶಾಲೆಯನ್ನು ಪರಿಶೀಲಿಸಿದರು ಮತ್ತು ಈ ಹಿಂದೆ ಶಾಲಾ ಸುಧಾರಣಾ ಸಮಿತಿಯಿಂದ ಕೊಠಡಿಗಳಿಗೆ ಟೆಂಡರ್ ನೀಡಿರುವ ಬಗ್ಗೆ ಮಾಹಿತಿ ಪಡೆದು ಅದರ ವಿವರವನ್ನು ತಮಗೆ ಕಳಿಸುವಂತೆ ಮುಖ್ಯೋಪಾಧ್ಯಾಯರಿಗೆ ತಿಳಿಸಿದರು. ಈ ಸಮಯದಲ್ಲಿ ಡಿ.ಆರ್.ಎಂ ಕ್ರೀಡಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಸಿದ್ದೇಶ್, ಉಪಾಧ್ಯಕ್ಷ ರವಿ, ಪರಶುರಾಮ್, ಸುನಿಲ್, ಗೋಪಾಲಿ, ರಾಘವೇಂದ್ರ ಕೊಂಡಜ್ಜಿ, ಸಂತೋಷ್, ದಾದಾಪೀರ್, ಫ್ರೇಮ್, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷ ರಮೇಶ್ ಮಾನೆ, ನಗರ ಘಟಕ ಅಧ್ಯಕ್ಷ ಪ್ರೀತಂ ಬಾಬು ಸೇರಿದಂತೆ ಶಾಲೆಯ ಉಪಾಧ್ಯಾಯರುಗಳು, ಪೋಷಕರುಗಳು ಉಪಸ್ಥಿತರಿದ್ದರು. ಆಮೇಲೆ ಇದನ್ನ ಏಕಾಏಕಿ ಇದನ್ನ ಕಟ್ಟಿದ್ರು ಕಾಂಪೌಂಡ್ ಸರ್ ಇಲ್ಲಲ್ಲ ಸರ್ ಪ್ಲೇ ಗ್ರೌಂಡ್ ಅದು ಗ್ರೌಂಡ್ ನಮಗೆ ಅಲ್ಲಿ ಬರ್ಬೇಕು ಮುಂದಕ್ಕೆ ಅಲ್ಲಿ ನಿಲ್ಸೇನ ಅಂತ ಮಾಡಿದ್ರೆ ಅಲ್ಲ ಇದು ಏನಾದ್ರು ಪ್ಲೇ ಗ್ರೌಂಡ್ ಯೂಸ್ ಆಗ್ತಾ ಇದೆಯಾ ಸರ್ ಬೌಂಡರಿ ಇಲ್ಲಿಗೆ ಪ್ಲೇ ಗ್ರೌಂಡ್ ಇತ್ತು ಸರ್ ಇದು ಮತ್ತು ಇಲ್ಲಿ ತನಕ ಪ್ಲೇ ಗ್ರೌಂಡ್ ಇತ್ತು ಈಗ ಕಾಂಪೌಂಡ್ ಹಾಕಿಬಿಟ್ಟಿದ್ದಾರೆ ಈ ಕಾಂಪೌಂಡ್ ಹಾಕಿದ್ದಾರೆ ಸರ್ ಶಾಲೆ ಇರುವ ಕಾಂಪೌಂಡ್ ಹಾಕಿ ನೀವು ಕಟ್ಟಬೇಡ ಅಂದ್ರೆ ಬಡವ್ರ ಮಕ್ಕಳು ಎಲ್ಲಿ ಹೋಗ್ಬೇಕು ಶಾಲೆ ಬಾಬು ಸ್ವಲ್ಪ ಹಂಗೆ ಆಗ್ರಿ, ಸ್ವಲ್ಪ ಹಂಗೆ ಆಗ್ರಿ. ಎಷ್ಟಾಯ್ತು ಕಾಸ್ಟ್ ಈಗ ಆಲ್ರೆಡಿ ನೀವು ಮಾಡಿರೋದು ಈಗ ಎಲ್ಲ ಹೋಗ್ಬೇಕು ನೀವು ಮಕ್ಕಳು ಎಷ್ಟು 8% ಅಷ್ಟು ಆಗಿದೆ ಸರ್. ಮತ್ತೆ ಇಲ್ಲೇ ನಾವು ಪೊಲೀಸು ಡಿ.ಆರ್. ವ್ಯಾನು ಎಲ್ಲ ಕರ್ಕೊಂಡ್ಬಂದು ನಿಮ್ಮನ್ನು ದೂರ ಸರಿಸಿ ಏನೋ ಡಿಸಿಷನ್ ಮಾಡಿ ಹೋಗ್ಬೋದು. ಮುಕ್ತವಾಗಿ ಮಾತಾಡ್ಬೇಕಂತ ಬಂದ್ರೆ ನೀವೇ ಮಾತಾಡ್ಕೊಂಡು ಗಲಾಟೆ ಮಾಡಿ ಕೇಳೋದು ತಪ್ಪಿದೆಯಾ? ಜಾಗ ಇಲ್ಲದೆ ಸರ್, ಜಾಗ ಹಿಂಗಡೆ ಸರ್
ಇಲ್ಲ ನೋಡಿ ವಕೀಲರೇ, ನಾವು ಸ್ವಲ್ಪ ಅರ್ಥ ಮಾಡಬೇಕು. ಆಲ್ಮೋಸ್ಟ್ 60% ವರ್ಕ್ ಆಗಿದೆ. ಎಲ್ಲ ಕೆಡವಿರ ಸರ್ ಎಲ್ಲ ದುಡ್ಡು ಕಟ್ತಾ ಇರೋದು ಸರ್ಕಾರದ ದುಡ್ಡಲ್ಲಿ, ಜನ ಕಟ್ಟಿರೋ ತೆರಿಗೆ ದುಡ್ಡಲ್ಲಿ. ಇದಕ್ಕೆ ಅಬ್ಜೆಕ್ಷನ್ ಮಾಡೋದು ನನಗೇನು ಸರಿ ಅನ್ಸೋ. ನೀವು ಅಲ್ಲೇನೋ ಪ್ಲೇ ಗ್ರೌಂಡ್ ಅಂತ ಹೇಳ್ತೀರಿ, ಅದನ್ನು ನಾನು ಎಕ್ಸಾಮಿನ್ ಮಾಡ್ತೀನಿ. ಬಟ್ ಇದು ನಿಲ್ಸಿದ್ದು ಯಾರು, ಯಾಕೆ ನಿಲ್ಸಿದ್ದಾರೆ? ಅಲ್ಲ, ಉದಾಹರಣೆ ಅಲ್ಲ, ನಾನು ಹೇಳೋದು ನೀವು ಗಂಭೀರ. ಒಂದು ನಿಮಿಷ ಕೇಳ್ರಿ. ಇದಕ್ಕೆ ಅಬ್ಜೆಕ್ಷನ್ ಮಾಡಿದರೆ ಇದು ಅಬ್ಸ್ಟ್ರಕ್ಷನ್ ಟು ಡಿಸ್ಚಾರ್ಜ್ ಬೈ ಪಬ್ಲಿಕ್ ಡ್ಯೂಟಿ ಅಂತ ಆಗ್ತದೆ. ಒಬ್ಬ ಸರ್ಕಾರಿ ನೌಕರರಿಗೆ ಅವನು ಕೆಲಸ ಮಾಡೋದ್ರಲ್ಲಿ ಅಡ್ಡಿಪಡಿಸಂಗೆ ಆಗ್ತದೆ. ತಿಳ್ಕೊಳ್ಳಿ ನೀವು. ಅದಕ್ಕೇನೋ ಪ್ಲೇ ಗ್ರೌಂಡ್ ಅಂತ ಜಸ್ಟಿಫಿಕೇಶನ್ ಹೇಳ್ತಾರೆ. ಇದನ್ನ ಯಾರು ಸ್ಟಾಪ್ ಮಾಡ್ತಿದ್ದಾರೆ? ಸ್ಟಾಪ್ ಮಾಡಿಲ್ಲ ಸರ್. ನಾವೇನು ಮಾಡಿದ್ವಿ ಸರ್, ಗುದ್ಲಿ ಪೂಜೆ ಮಾಡಬೇಕಾದ್ರೆ ನಾವೇನು ಮಾಡಿದ್ವಿ, ಗುದ್ಲಿ ಪೂಜೆ ಹಿಂದ್ಗಡೆಯಿಂದ ಮಾಡ್ಕೊಂಬರ್ರಿ ಅಂತ ಹೇಳಿದ್ವಿ ಸರ್. ಏನಾಗಲ್ಲ, ಇಲ್ಲಿ ಮಾಡಿದ್ರೆ ಏನಾಯ್ತು ಹೇಳ್ರಿ. ಸರ್ ಹಿಂದ್ಗಡೆ ಜಾಗ ಇದೆ ಸರ್. ಒಂದು ಸೆಕೆಂಡ್ ನಾನು ಇಲ್ಲೇ ಅದೆಲ್ಲ ಡಿಸೈಡ್ ಮಾಡಕ್ಕೆ ಬೇರೆ ಬೇರೆ ಇರ್ತಾರೆ. ಇದು ಕಂಪ್ಲೀಟ್ ಮಾಡ್ತಾರೆ, ಯಾರು ಅಬ್ಸ್ಟ್ರಕ್ಷನ್ ಸರ್, ಒಂದು ನಿಮಿಷ ಸರ್. ಸರ್ ಬರ್ರಿ ಸರ್, ಇಲ್ಲಿ ಸರ್ ನಾ ಮಾತಾಡ್ತೀನಿ ಬನ್ನಿ ಸರ್. ಸರ್ ಆಗಿದೆ 60%. ಯಾರಾದ್ರೂ ಸರ್ FIR ಮಾಡಿಸ್ತೀನಿ. ಸರ್ 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 ನಾನೇನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ಸರ್ ಸರ್ ತಡಿಯಪ್ಪ. ಸರ್ ಬರ್ರಿ ಸರ್, ನೀವು ಆಮೇಲೆ ಏನಂತ ಬರ್ರಿ ಸರ್. ಫುಲ್ ಮುಗಿಲ್ಲ ಅವ್ರದ್ದೊಂದು ಆಟ ಸರ್. ಇಲ್ಲಿ ಏನು ಕಟ್ಟಕತ್ತಾನ ಆ ಪುಣ್ಯಾತ್ಮಂದು ಒಂದು ಆಟ ಇದೆ. ನಾನು ಹೇಳಿದ್ದೀನಿ, ನಾನು ಕಟ್ತೀನಿ, ನೀವು ಅಡ್ಡಿಪಡಿಸಬಾರ್ದು ಅಂತ ಹೇಳಿ ನಾವೊಂದು ಹೇಳಿದ್ವಿ. ಅಲ್ಲ ಸರ್, ನಾವು ಒಂದು ನಿಮಿಷ ಸರ್, ಅದು ವರ್ಕ್ ಸ್ಟಾರ್ಟ್ ಆದಾಗಿಂದನೂ ಇವರು ಅಬ್ಸರ್ವ್ ಇದು ಮಾಡ್ತಾ ಇದ್ದಾರೆ, ಅಬ್ಜೆಕ್ಷನ್ ಮಾಡ್ತಾರೆ. ಗುದ್ಲಿ ಪೂಜೆ ಮಾಡಿದಾಗಿಂದ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಸರ್. ಸರ್ ನಡತ ಕಟ್ಬೇಡ್ರಿ, ಲೇಡೀಸ್ ಇರ್ತಾರೆ, 150 ಜನ ಇದೀವಿ, ಲೇಡೀಸ್ ಇರ್ತಾರೆ. ಬಾತ್ರೂಮ್ ಹೋಗೋದು ಯಾರಿಗೂ. ಈಗ ಅದನ್ನ ಕಂಪ್ಲೀಟ್ ಮಾಡಿಬಿಡ್ಲಿ ಸರ್. ಅಲ್ಲ ಸರ್, ಅದನ್ನ ನೀವು ಮಾಡಿಸಿ ಸರ್. ನೀವು ಒಂದು ನಿಮಿಷ ಸರ್, ನನ್ನ ಪೂರ್ತಿ ನೋಡ್ರಿ ನೀವು ಸರ್. ಇಲ್ಲಿ ಅಲ್ಲಿ ತನಕ ಜಾಗ ಇದೆ, ಇಲ್ಲಿ ಇಷ್ಟು ಜಾಗ ಇದೆ ಸರ್. ಬನ್ನಿ ಸರ್. ಒಂದು ನಿಮಿಷ ಸರ್. ಅದನ್ನ ನೀವು ಆಮೇಲೆ ಅದು ಹೇಳ್ರಿ. ನೀವು ಎಲ್ಲ ಫುಲ್ ಈ ರೂಮ್ಸ್ಗಳು ಅಷ್ಟು ಶಿಥಿಲಗೊಂಡಾರ ಸರ್. ಇಷ್ಟು ಜಾಗ ಇದೆ ಇಲ್ಲಿ ಅಪ್ ಇಲ್ಲಿ ತನಕ ಜಾಗ ಇದೆ ಅವ್ರದ್ದು. ಆ ಬಾತ್ರೂಮ್ಗಳನ್ನ ನಾವು ಮುಂದೆ ಅಕಸ್ಮಾತ್ ನಾವು ಶಾಲೆ ಕಮಿಟಿ ನಂದೇ ಆದ್ರೂ ನಾವೇ ಸ್ವಂತ ಮಾಡಿರೋ ದುಡ್ಡು ಹಾಕಿದ್ರು ಕೂಡ ಯೋಚನೆ ಮಾಡ್ತೀವಿ. ಬಾತ್ರೂಮ್ ಎಲ್ಲಿ ಕಟ್ಸ್ಬೇಕು, ರೂಮ್ಸ್ ಎಲ್ಲಿ ಕಟ್ಸ್ಬೇಕು, ಮುಂದೆ ಬಂದದ್ದು ಹಂದಾನ ಎಲ್ಲಿ ಹಾಕೋಣ ಅಂತ. ಇವರು ನಡೋ ಇದ್ರಾಗ ಅಲ್ಲಿಗೆ ನಡೋದಕ್ಕೈತದು. ಅಲ್ಲಿ ಪಕ್ಕಕ್ಕೆ ದೇವಸ್ಥಾನದ ಒಂದು ಇದು ಇದೆ, ಅದ್ರ ಪಕ್ಕಕ್ಕೆ ಇವ್ರು ಬಾತ್ರೂಮ್ ಕಟ್ಸ್ತಾ ಇದಾರೆ. ನಾವು ಹೇಳಿದ್ವಿ ಡೇ 1 ಇಂದ ಇದೇ ಪಕ್ಕನೇ ಸರ್. ಇದು ದೇವಸ್ಥಾನ ಇದೆಯಲ್ಲ, ಇದು ದೇವಸ್ಥಾನ ಸರ್. ಇದು ಬನ್ನಿ ಮಹಾಕಾಳಿ ದೇವಸ್ಥಾನ ಇದೆ, ಅದು ಪಕ್ಕನೇ ಅವ್ರದ್ದು ಇದನ್ನ ಕಟ್ತಾ ಇದ್ದಾರೆ. ಫಸ್ಟ್ ಡೇ 1 ಇಂದ ಸರ್ ಕಾಂಟ್ರಾಕ್ಟ್ ಸರ್. ಒಂದು ನಿಮಿಷ ಸರ್. ಅಲ್ಲ ಸರ್, ನಾನು ಹೇಳೋದು ಸರ್, ಇಲ್ಲಿದ್ದು ಏನಾಗಿದೆ ಸರ್, ಇಲ್ಲಿ ಡೇ 1 ಇಂದ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಕಾಂಟ್ರಾಕ್ಟರ್ ಏನ್ ಹೇಳ್ತಾ ಇರೋದು ಆಯ್ತು, ಅದು ಬಿಡಿ. ಅಷ್ಟೆಲ್ಲ ಮಾಡ್ಬಿಟ್ರೆ ಇದೆಲ್ಲಷ್ಟು ಜಾಗ ಹೋಗಿದೆ ಸರ್. ಇದನ್ನ ಡೆಮಾಲಿಷ್ ಮಾಡಿ ಕಟ್ಕೊಳ್ಳಿ ಅಂತ ನೀವು ಹೇಳ್ತೀವಿ. ಪ್ಲೇ ಗ್ರೌಂಡ್ ಮಳೆ ಬಂದಾಗ ಬಹಳಷ್ಟು ಚೆನ್ನಾಗಿದೆ ದಾರಿ, ಹಿಂಗೆ ದಾರಿ ಚೆನ್ನಾಗಿದೆ. ಅಲ್ಲಿ ಕೆಂದಿಗೆ ಸಹತ್ವಿತ ಅಂತ ಹೇಳಿ ಇದು ಮಾಡಿ ನೀವು. ಆತ್ಮೀಯ ಕ್ರೀಡಾಪಟುಗಳೇ, ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ದಾರಮ್ಮ ಮೈದಾನ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಳತ್ಕೆರೆಯವರು ಒಂದು ಶಾಲಾ ಕೊಠಡಿಯನ್ನು ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಈ ಒಂದು ತಿಂಗಳ ಹಿಂದೆ ನಾವೆಲ್ಲ ಬಂದು ಅದಕ್ಕೆ ಗ್ರೌಂಡಿಗೆ ಮೈದಾನಕ್ಕೆ ಆಟಗಾರರಿಗೆ ತೊಂದರೆ ಆಗುತ್ತೆ, ಮೈದಾನದ ಭಾಗದಲ್ಲಿ ನೀವು ಕೊಠಡಿಯನ್ನು ಕಟ್ಟಬೇಡಿ, ಭಾಳ ನಮಗೆ ಅನಾನುಕೂಲ ಆಗುತ್ತೆ, ಇಲ್ಲಿರ್ತಕ್ಕಂಥದ್ದು ಕ್ರೀಡಾಪಟುಗಳಿಗೆ ಬೇರೆ ಮೈದಾನಗಳು ಇಲ್ಲ ಅಂತ ಹೇಳಿ ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದಾದ ನಂತರ ಕೂಡ ಮತ್ತೆ ಅವರು ಹೇಳಿದಾಗ ನಾವು ಸ್ಟಾಪ್ ಮಾಡಿದರು. ಮತ್ತೆ ತದನಂತರ ಮತ್ತೆ ಒಂದು 15-20 ದಿನ ಬಿಟ್ಟು ಮತ್ತೆ ಒಂದು ಕಾಂಕ್ರೀಟ್ ಹಾಕಲಿಕ್ಕೆ ಪ್ರಾರಂಭ ಮಾಡಿದರು. ನಾವು ಅವರಿಗೆ ಕಳೆದ 3 ತಿಂಗಳಿಂದನೂ ಅವರಿಗೆ ನಾವು ಭಾಳಷ್ಟು ಸರಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಲೆಟರ್ಗಳು ಕೊಟ್ಟಿದ್ದೀವಿ. ನೀವಿಲ್ಲಿ ಮೈದಾನದ ಭಾಗಕ್ಕೆ ನೀವು ಶಾಲಾ ಕೊಠಡಿ ಕಟ್ಟಬೇಡಿ, ಈ ಶಾಲೆ ಏನಿದೆಯೋ ಈ ಶಾಲೆಯ ಹಿಂಭಾಗದಲ್ಲಿ ಆಳ್ಬಿದ್ದೋಗಿರ್ತಕ್ಕಂಥ ರೂಮ್ಗಳು ಭಾಳ ಇದ್ದಾವೆ. ಈ ಆಳ್ಬಿದ್ದಿರತಕ್ಕಂಥ ರೂಮ್ಗಳನ್ನ ಅಲ್ಲಿ ಸ್ವಚ್ಛ ಮಾಡಿಸಿ ಅಲ್ಲಿ ನೀವು ನಿಮ್ಮ ಶಾಲಾ ಕೊಠಡಿಯನ್ನು ಕಟ್ಟಿ ಇದು ಮೈದಾನ ಆಗಿರ್ಲಿಕ್ಕೆ ಬಿಡಿ ಅಂತ ಹೇಳಿ ನಾವು ಭಾಳಷ್ಟು ಬಾರಿ ಅವ್ರಿಗೆ ಕೇಳ್ಕೊಂಡ್ವಿ. ಅದಾದರೂ ಕೂಡ ಮತ್ತೆ ಒಂದು ತಿಂಗಳದ ಈಗ ಒಂದು 15-20 ದಿನದ ಹಿಂದೆ ಮತ್ತೆ ಕಾಂಕ್ರೀಟ್ ಹಾಕಿ ಪಿಲ್ಲರ್ಗಳನ್ನ ಹಾಕ್ಲಿಕ್ಕೆ ಇದು ಮಾಡಿದರು. ಅವಾಗ ಭಾಳಷ್ಟು ಜನ ಅದಕ್ಕೆ ವಿರೋಧ ಕೂಡ ಮಾಡಿದ್ದೀವಿ. ಹಾಗಾಗಿ ಅದು ಶಾಲಾ ಏನು ಕಟ್ಟಡ ರೂಮ್ ಕಟ್ಟಬೇಕಿತ್ತು ಅದನ್ನು ಕೊಠಡಿಯನ್ನು ನಿಲ್ಲಿಸಿದ್ದಾರೆ. ಈಗ BO ಅವರು ಮತ್ತು ನಮ್ಮ ಹರಿಹರ ಆರಕ್ಷಕ ಸಿಬ್ಬಂದಿಗಳು ಕೂಡ ಬಂದು ಅದನ್ನು ನೋಡಿ ವೀಕ್ಷಣೆ ಮಾಡಿ ಅದನ್ನು ನಿಲ್ಲಿಸಿರಿ, ನಂತರ
DC ಅವರು ಮತ್ತು SP ಮತ್ತು CU ಜಿಲ್ಲಾ ಪಂಚಾಯತಿ CU ಅವರು ಕೂಡ ಬಂದು ವೀಕ್ಷಣೆ ಮಾಡಲಿ. ಅದಾದ ನಂತರ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಕೂಡ ಇದೆಲ್ಲ ನೀವೆಲ್ಲರೂ ಸೇರಿ ಇದೇನು ಇತ್ಯರ್ಥ ಮಾಡಿ ನಮಗೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಅವರು ಕೂಡ ಹೇಳಿದರು. ಅದಷ್ಟರೊಳಲ್ಲೇ ನಾವು ಕ್ರೀಡಾಪಟುಗಳು ಹಲವಾರು ಬಾರಿ ಸೇರಿ ಅವರಿಗೆ ಮನವಿ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಮೈದಾನ ಉಳಿಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ಮುಂದಿನ ಪೀಳಿಗೆಗೆ ಹರಿಹರ ನಗರದಲ್ಲಿ ಸುಮಾರು 1,20,000 ಜನಸಂಖ್ಯೆ ಇದೆ. ಇರ್ತಕ್ಕಂಥದ್ದು ಹರಿಹರಕ್ಕೆ 2 ಮೈದಾನ ಇದೆ. ಒಂದು ಗಾಂಧಿ ಮೈದಾನ, ಇನ್ನೊಂದು ಇದು DRM ಮೈದಾನ. ಈ 2 ಮೈದಾನದಲ್ಲಿ ಗಾಂಧಿ ಮೈದಾನನೂ ಕೂಡ ಸುತ್ತಮುತ್ತ ಶಾಲಾ ಅವು ಇದು ಅಂತೇಳಿ ಎಲ್ಲ ಕಾಂಪ್ಲೆಕ್ಸ್ಗಳು ಅಂತೆಲ್ಲ ಕಟ್ಟಿ ಅದು ಮೈದಾನ ಅದು ಚಿಕ್ಕದಾಗಿದೆ. ಇಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ದೊಡ್ಡ ಮೈದಾನ ಇದೆ ಅಂದರೆ ಇದು DRM ಮೈದಾನ. ಈ DRM ಮೈದಾನಕ್ಕೂ ಕೂಡ ಆಟಗಾರರಿಗೆ ಆಟ ಆಡಲಿಕ್ಕೆ ಭಾಳಷ್ಟು ತೊಂದರೆ ಆಗ್ತದೆ. ಇವತ್ತಿಲ್ಲಿ ಆಟನ ಈ ಮೈದಾನ ಕೂಡ ಇವತ್ತು ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಸುಮಾರು 15-20 ವರ್ಷದಿಂದ ಈ ಮೈದಾನದ ಈ ಶಾಲೆ ಹಿಂಭಾಗದ ಕೂಡ ಅಲ್ಲಿ ಕೂಡ ಮೈದಾನ ಇತ್ತು. ಅಲ್ಲಿ ಇವತ್ತು ಆ ಮೈದಾನ ಸಂಪೂರ್ಣವಾಗಿ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜು ಮತ್ತು ಬೇರೆ ಬೇರೆ ಡಿಗ್ರಿ ಕಾಲೇಜುಗಳು ಎಲ್ಲ ಶಾಲಾ ಕಟ್ಟಡಗಳನ್ನು ಕಟ್ಟಿ ಸಂಪೂರ್ಣ ಅಲ್ಲಿ ಪೂರ್ತಿ ತುಂಬೋಗಿದೆ. ಇವಾಗ ಈ ಮೈದಾನಕ್ಕೆ ಕೂಡ ಹಿಂಗೆ ಹಿಂದೆ ಖಾಲಿ ಇದೆ. ಆ ಖಾಲಿ ಇರ್ತಕ್ಕಂಥ ಜಾಗ ಬಿಟ್ಟು ಈ ಮೈದಾನ ಭಾಗಕ್ಕೆ ನಾವು ಶಾಲಾ ಕೊಠಡಿ ಕಟ್ತೀವಿ ಅಂತಕ್ಕಂಥ ಬಂದಿದ್ದಾರೆ. ದಯವಿಟ್ಟು ಇದಕ್ಕೆ ಇವತ್ತು ನಾವೆಲ್ಲ ನಿನ್ನೆ ಕ್ರೀಡಾಪಟುಗಳು ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಸಿದ್ಲಿಂಗ ಸ್ವಾಮಿಯವರು ಬಂದಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ಸಂಘಟನೆಗಳು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ. ಮತ್ತು ಅದ್ರ ಜೊತೆಗೆ ಗಾಂಧಿ ಮೈದಾನದಲ್ಲಿ ಆಡ್ತಕ್ಕಂಥ ಕ್ರೀಡಾಪಟುಗಳು ಈ ಹಿಂದೆ ಇರ್ತಕ್ಕಂಥ ಇಲ್ಲಿ ನಮ್ಮ ಹಿರಿಯ ಕ್ರೀಡಾಪಟುಗಳು ಪ್ರಶಾಂತ್ ಸಿಂಧೆ, ನಮ್ಮ ಪರಶುರಾಮ್ ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇಷ್ಟಲ್ದೇ ಇನ್ನೂ ಹಲವಾರು ಸಂಘಟನೆಗಳು ಕೂಡ ಇದಕ್ಕೆ ಮೈದಾನ ಉಳಿಲಿ, ಮುಂದಿನ ಪೀಳಿಗೆಗೆ ಮೈದಾನ ಉಳಿದ್ರೆ ಮುಂದಿನ ಯುವಜನತೆ ಕ್ರೀಡೆಗಳನ್ನ ಆಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದನ್ನೆಲ್ಲ ವಿರೋಧ ಪಡಿಸ್ತಾ ಇದ್ದೀವಿ. ಇವತ್ತು ನಮ್ಮೆಲ್ಲ ಕರೆಗೆ ಹೋಗೊಟ್ಟು ಇವತ್ತು ಇಷ್ಟು ಜನ ಬಂದಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ DC ಅವರು ಮತ್ತು CU ಜಿಲ್ಲಾ ಪಂಚಾಯತಿಯವರು ಅವ್ರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಏನು ಈ ಹೋರಾಟದ ವಿಚಾರ ಏನು ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ. ಈಗಲೂ ಕೂಡ ನಮ್ದು ಶಾಲೆಯ ಕೊಠಡಿಗೆ ನಮ್ದು ಯಾವುದೇ ವಿರೋಧ ಇಲ್ಲ. ನಾವು ಕೂಡ ಇದೇ ಶಾಲೆಗಳಲ್ಲಿ ಓದಿ ಬೆಳೆದಂಥ ವಿದ್ಯಾರ್ಥಿಗಳು ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ನಾವು ಶಾಲೆ ಕೆಲವರೆಲ್ಲ ಹಿಂದೆ ವಿಡಿಯೋಗಳನ್ನ ಮಾಡಿ ಫೋಟೋಗಳನ್ನೆಲ್ಲ ಹಾಕಿದ್ರು. ದುಷ್ಕರ್ಮಿಗಳು ಇದನ್ನು ಮಾಡಿದ್ದಾರೆ ಅಂತ. ಆ ದುಷ್ಕರ್ಮಿಗಳು ಇಲ್ಲಿ ಯಾರೂ ಇಲ್ಲ. ಇಲ್ಲಿರ್ತಕ್ಕಂಥವರೆಲ್ಲ ಕ್ರೀಡಾಪಟುಗಳು ಮತ್ತು ಮುಂದಿನ ಬರ್ತಕ್ಕಂಥ ಯುವ ಪೀಳಿಗೆಗೆ ನಾವೇನು ಮೈದಾನವನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಾರ್ವಜನಿಕವಾಗಿ ಹೋರಾಟ ಮಾಡ್ತಕ್ಕಂಥವ್ರು. ವೈಯಕ್ತಿಕ ಹೋರಾಟ ಇದರಲ್ಲಿ ಯಾರ್ದು ಇಲ್ಲ. ಇದು ಒಂದು ಸಾರ್ವಜನಿಕ ಕಳಕಳಿಗೋಸ್ಕರ ಇವತ್ತು ಹಲವಾರು ಸಂಘಟನೆಗಳು ಕೂಡ ಇವತ್ತು ಬಂದು ನಮಗೆ ಸಹಕಾರ ಕೊಡ್ತಾ ಇದೆ. ಈ ಹೋರಾಟಕ್ಕೆ ನಮ್ಮ ಏನು ಬೆಂಬಲ ಸೂಚಿಸಿದರೋ 4ನೇ ಮತ್ತು 5ನೇ ಮೇನಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಬೆಳಗ್ಗೆ ಬರ್ತಕ್ಕಂಥ ವಾಕಿಂಗ್ ಬರ್ತಕ್ಕಂಥವ್ರು ಇವತ್ತು ಗ್ರೌಂಡ್ ನೋಡ್ರಿ ನೀವು ಎಲ್ಲ ಕಡೆನೂ ಒತ್ತುವರಿ ಆಗಿದೆ. ಅಲ್ಲಿ ಯಾರೋ ಬಂದು ಜಲ್ಲಿ ಸಿಮೆಂಟು ಇದನ್ನೆಲ್ಲ ಹಾಕತ್ತಾರೆ. ಹುಡುಗರು ಆಟ ಆಡೋಕ್ಕೆ ಗ್ರೌಂಡ್ ಇಲ್ಲ. ಇಲ್ಲಿ ಇದನ್ನು ತೆಗಿತಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗಿದೆ. ಮೈದಾನ ಸಂಪೂರ್ಣ ಒತ್ತುವರಿ ಆಗ್ತಕ್ಕಂಥದ್ದನ್ನು ಇವತ್ತು ನಾವು ತಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತು ರಾತ್ರಿ ಹೊತ್ತಲ್ಲಿ ನಾವು ಹಲವಾರು ಬಾರಿ ನಾವು ಕೂಡ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ನ ಹಿಡಿದ್ವಿ. ಸಾಯಂಕಾಲ ಹೊತ್ತಲ್ಲಿ ಲೈಟ್ಸ್ಗಳು ಹೋಗಿತ್ತು. ನಾವೆಲ್ಲ ಮೊನ್ನೆ ಕ್ರೀಡಾಪಟುಗಳು ಸೇರಿ ಲೈಟ್ಸ್ಗಳಿಗೆ ನಮ್ಮ ನಂದಿಗಾವಿ ಶ್ರೀನಿವಾಸ್ ಅವರಿಗೆ ನಾವು ಮನವಿ ಮಾಡಿದ್ವಿ. ಸರ್ ಲೈಟ್ಸ್ಗಳು ಹಾಕ್ಸ್ಕೊಡಿ, ಸಾಯಂಕಾಲ ಹುಡುಗರು ಧೂಮಪಾನ ಮದ್ಯಪಾನ ಮತ್ತು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ಅದನ್ನು ತಪ್ಪಿಸ್ಬೇಕು ನಾವು ಅಂತ ಹೇಳಿದ್ದಕ್ಕೆ ಅವರು ಕೂಡ ಲೈಟ್ಸ್ಗಳನ್ನ ಹಾಕಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಹರಿಹರ ನಗರಸಭೆ ಕಮಿಷನರ್ ಕೂಡ ಕೂಡಲೇ ಸ್ಪಂದಿಸಿ ಅವರು ನಮಗೆ ನೀವೇನು ಕೇಳಿದ್ರು ಇಂಥ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಕೂಡ ನಾವು ಧನ್ಯವಾದನ ಹೇಳ್ತೀನಿ. ಅದೇ ಜೊತೆಗೆ ಇಲ್ಲಿ ಸಾಯಂಕಾಲ ನಡೀತಕ್ಕಂಥ ಕೆಲವೊಂದು ಅವ್ಯವಹಾರಗಳು ದುಶ್ಚಟಗಳನ್ನು ತಡಿಲಿಕ್ಕೋಸ್ಕರ ನಾವು ಈ ಹಿಂದೆ ಹಲವಾರು ಇಲಾಖೆಗಳು ಕೂಡ ನಾವು ಕಂಪ್ಲೇಂಟ್ ಮಾಡಿದ್ವಿ. ಇದು ಏನು ಆಳು ಬಿದ್ದೋಗಿರ್ತಕ್ಕಂಥ ಶಾಲಾ ಕೊಠಡಿಗಳೇ ಭಾಳ ಇದ್ದಾವೆ. ಈ ಹಿಂದೆ ನೀವು ನೋಡ್ಬೋದು ಇಲ್ಲಿ ಬಿದ್ದಿರ್ತಕ್ಕಂಥವು ಸುಮಾರು ಒಂದು 5ರಿಂದ 6 ರೂಮ್ಗಳು ಹಾಳಾಗೋಗಿದೆ. ಅಲ್ಲಿ ಕೂಡ DRM ಮುಂದ್ಗಡೆ ಮೈದಾನದಲ್ಲಿ ಅಲ್ಲಿ ಕೂಡ 17 ರೂಮ್ಗಳು ಸಂಪೂರ್ಣ ಶಿಥಿಲಗೊಂಡಿದ್ದಾವೆ. ಅದನ್ನು ಅವರು ಕ್ಲಿಯರ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇರ್ತಕ್ಕಂಥ ಒಂದು 5-6 ರೂಮ್ಗಳು ಶಿಥಿಲಗೊಂಡಿದ್ದಾವೆ. ಇವನು ಕೂಡ ಕ್ಲಿಯರ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರು ಕಟ್ಟಿ ಕ್ಲೀನಾಗಿ ಅವರು ಸುಪರ್ದಿಯಲ್ಲಿ ಇಟ್ಕೊಂಡ್ರೆ ಅಂದರೆ ಅದೆಲ್ಲದು ಕ್ಲೀನಾಗಿರುತ್ತೆ. ಇಲ್ಲ ಅಂತಂದರೆ ಸಾಯಂಕಾಲ ಇದೊಂದು ದುಶ್ಚಟಗಳ ಕೇಂದ್ರ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ದಯವಿಟ್ಟು ಈ ಒಂದು ನಮ್ಮ ಹೋರಾಟಕ್ಕೆ ಇವತ್ತು ಏನೆಲ್ಲ ಬಂದು ಸಹಕಾರ ಕೊಟ್ಟಿದ್ದಾರೋ ಅವ್ರಿಗೆಲ್ಲರಿಗೂ ನಾವು ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಸರ್ ನಮ್ಮ ಹೆಸರು ಆನಂದ್ ಕುಮಾರ್ ಅಂತ, ನಾವು ವಕೀಲರು. ಓಕೆ, ಧನ್ಯವಾದಗಳು. ಮತ್ತೆ ಹಳೆಯ ಕ್ರೀಡಾಪಟುಗಳು ಕೂಡ ಈ ಮೈದಾನದಲ್ಲಿ ಇರ್ತಕ್ಕಂಥ. ಥ್ಯಾಂಕ್ ಯು ಸರ್. ಫುಲ್ ಗ್ರೌಂಡ್ ಐತೆ ಸರ್. ಮೊದಲು 4 ರೂಮ್ ಅಷ್ಟೇ
ಸರ್ ಈ ಕಡೆ ಆ ಕಡೆ ಎರಡು ಕಡೆ ಗ್ರೌಂಡ್ ಇತ್ತು. ಈ ಹಿಂದ್ಗಡೆ ಭಾಗ ಸಂಪೂರ್ಣ ಶಾಲಾ ಕಟ್ಟಡ ಕಾಲೇಜ್ ಕಟ್ಟಡಗಳು ಆಗೋಗಿದೆ. ಆ ಗ್ರೌಂಡ್ ಒಂದು ಗ್ರೌಂಡ್ ಅಲ್ಲಿ ಹೋಯ್ತು ನಮ್ಮ ಸಣ್ಣ ಗ್ರೌಂಡ್. ಈಗ ಇದೊಂದು ಗ್ರೌಂಡ್ ಉಳಿದಿದೆ ಸರ್. ಈಗ ಕಟ್ತಾ ಇರೋದೇ ಇಲ್ಲಿ ಹಿಂದ್ಗಡೆ ಬೆಳಿಗ್ಗೆ ನಾನು ಜಿಲ್ಲಾಧಿಕಾರಿ ಹರಿಹರ ತಾಲೂಕಿನ ಎಲ್ಲ ಮುಖ್ಯ ಪಾರ್ಟಿಗಳ ಜೊತೆ ಒಂದು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತಾಡಿ ಹರಿಹರ ತಾಲೂಕಿನ ಒಂದು SSLC ಪರ್ಫಾರ್ಮೆನ್ಸ್ ಏನಿದೆ ಭಾಳ ಕಡಿಮೆ ಆಗಿತ್ತು. ಲಾಸ್ಟ್ ಟೈಮ್ SSLC ಪರೀಕ್ಷೆಯಲ್ಲಿ ಸುಮಾರು 64% ಮಾತ್ರ ಉತ್ತೀರ್ಣ ಆಗಿದ್ದಾರೆ. ಅದನ್ನು 100% ಮಾಡೋದಕ್ಕೆ ಈ ಒಂದು ಕಾರ್ಯಾಗಾರವನ್ನು ಮಾಡಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟು ತದನಂತರದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಮಿಟಿಯವರು ರಹಮಾನ್ ಅವರು ಪದೇ ಪದೇ ಹೇಳ್ತಿದ್ರು. ಕಮಿಟಿಯಲ್ಲಿ ವಿಜಿಲೆನ್ಸ್ ಕಮಿಟಿಯಲ್ಲಿ DRM ಸ್ಕೂಲ್ ಕೆಲವೊಂದು ಸಮಸ್ಯೆಗಳನ್ನ ಹೇಳ್ತಿದ್ರು. DRM ಸ್ಕೂಲ್ SDMC ಅಧ್ಯಕ್ಷರು ಕೂಡ ನಮ್ಮ ಚೇಂಬರ್ಗೆ ಪದೇ ಪದೇ ಒಂದಷ್ಟು ರೂಮ್ ಡೆಮಾಲಿಷ್ ಮಾಡಬೇಕು ಅಂತ ಬರ್ತಾ ಇದ್ರು. ಮತ್ತು ಇಲ್ಲೊಂದು ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತ ಕೂಡ ಹೇಳ್ತಿದ್ರು. ನಾವು ಪ್ರತಿ ತಿಂಗಳು ಶಾಲೆ ಮತ್ತು ಅಂಗನವಾಡಿಗಳ ಏನೇನು ಮೂಲಭೂತ ಸೌಕರ್ಯ ಇದೆ ಅದರೊಂದು ಸಭೆ ಮಾಡ್ತೀವಿ. ಅಲ್ಲಿ ಸಭೆ ಮಾಡುವ ಸಂದರ್ಭದಲ್ಲಿ ಗೊತ್ತಾಗಿದೆ ಏನಂದರೆ ಇಲ್ಲಿ ಹಳ್ಳದಕೇರಿ ಶಾಲೆಯಲ್ಲಿ ಒಂದು ಶೌಚಾಲಯ ನಿರ್ಮಾಣಕ್ಕೆ ಅಡೆತಡೆ ಆಗ್ತಾ ಇದೆ ಮತ್ತು ಒಂದು ವಿವೇಕ ಕೊಠಡಿಯ ನಿರ್ಮಾಣಕ್ಕೂ ಕೂಡ ಅಡೆತಡೆ ಆಗ್ತಾ ಇದೆ ಅನ್ನೋಂಥದ್ದನ್ನು ನಮ್ಮ ಗಮನಕ್ಕೆ ತಂದರು. ಯಾಕೆ ಅಡೆತಡೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಾಗ ನಮ್ಮ ಇಲ್ಲಿಯ ವಿದ್ಯಾರ್ಥಿ ಯುವಕರು ವಿದ್ಯಾರ್ಥಿಗಳು ಕನ್ನಡಪರ ಸಂಘಟನೆಯವರು ಕೆಲವು ಶಿಕ್ಷಕರು ಆಮೇಲೆ SDMC ಅವರು ಸಾರ್ವಜನಿಕರು ಅವರ ಅಭಿಪ್ರಾಯಗಳನ್ನೆಲ್ಲ ಒಂದು ಟಾಯ್ಲೆಟ್ ಈಗಾಗಲೇ ಒಂದು 60% ಕಟ್ಟಿರೋದ್ರಿಂದ ಅದನ್ನ ಕಂಪ್ಲೀಟ್ ಶೌಚಾಲಯ ಕಂಪ್ಲೀಟ್ ಮಾಡೋದಕ್ಕೆ 3 ವಾರಗಳ ಗಡುವನ್ನು ನಾನು ನಮ್ಮ PRD AWE ಗಿರೀಶ್ ಅವರಿಗೆ ಕೊಟ್ಟಿದ್ದೇನೆ. ಮತ್ತು ಅದಕ್ಕೆ ಯಾರಾದರೂ ಅಡೆತಡೆ ಉಂಟು ಮಾಡಿದರೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿದ್ದೇನೆ. ಅದಕ್ಕೆ SP ಅವರು ಸರ್ಕಾರ ಕೂಡ ಕೊಡ್ತಾರೆ. ಇನ್ನು ಸ್ಕೂಲ್ ರೂಮ್ ಏನು ಕಟ್ತಾ ಇದ್ವಿ ಅಲ್ಲಿ ಶಾಲಾ ಕೊಠಡಿ ಅದನ್ನು ಮಾಡೋದ್ರಿಂದ ಸ್ವಲ್ಪ ಆಟದ ಮೈದಾನ ಕಡಿಮೆ ಆಗ್ತದೆ, ಖೋಖೋ ಆಡೋದಕ್ಕೆ ಅವಕಾಶ ಇದೆ. ಹಳೆ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಅಲ್ಲಿ ಮಾಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಈಗಾಗಲೇ ಸ್ವಲ್ಪ ಕಾಮಗಾರಿ ಆಗಿಬಿಟ್ಟಿದ್ದಾರೆ. ಅವರು ಕೂಡ ಸ್ವಲ್ಪ ನಷ್ಟ ಆಗ್ಬೋದು, ಬಟ್ ಅದನ್ನು ಸರಿಪಡಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಈ ಹೊಸ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಹಳೆ ಕಟ್ಟಡವನ್ನು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನು ಕಟ್ಟೋದಕ್ಕೆ SDMC ಅವರು ರೆಸಲ್ಯೂಷನ್ ಮಾಡಿಕೊಡೋದಕ್ಕೆ ಹೇಳಿದ್ದೀನಿ. ಅವ್ರು ರೆಸಲ್ಯೂಷನ್ ಮಾಡಿಕೊಟ್ರೆ ಅವ್ರ ನಡವಳಿ ಆಧಾರದ ಮೇಲೆ ನಾವು ಸರ್ ಈಗ ಅದು ಕೊಟ್ಟ ಮೇಲೆ ಸುಮಾರು ಎಷ್ಟು ಮುಂದೆ ಪ್ರಕ್ರಿಯೆ ಮುಂದುವರಿಲಿಕ್ಕೆ ಎಷ್ಟು ದಿವಸ ಆಗುತ್ತೆ, ಎಷ್ಟು ವರ್ಷ? ಶೌಚಾಲಯ ಕಂಪ್ಲೀಟ್ ಮಾಡೋದಕ್ಕೆ ನಾನು ಅವರಿಗೆ ಹೇಳಿದ್ದೀನಿ. ಕೊಠಡಿಗಳು ಸರ್ ಕೊಠಡಿಗಳದ್ದು ಈಗಾಗಲೇ ಸ್ವಲ್ಪ ಅವ್ರು ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಲಾಸ್ ಆಗ್ಬೋದು. ಅದನ್ನ ಹೆಂಗೆ ಮಾಡಬೇಕು ಅನ್ನೋದು ನಾನು ಕೂತ್ಕೊಂಡು ಚರ್ಚೆ ಮಾಡಿ ಸರಿಪಡಿಸಿ ಮಾಡ್ತೀನಿ. ಮೊದಲು SDMC ಅವ್ರು ನಡವಳಿ ಮಾಡಿಕೊಡ್ಬೇಕು. ಯಾವುದು ಹಳೆ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಅಲ್ಲಿ ಕಟ್ಟಿ ಅಂತ. ನಾಳೆ ಮತ್ತೆ ಬಂದು ಇಲ್ಲೇ ಕಟ್ಟಬಾರ್ದು ಅಂತ ಒಂದು 4 ಜನ ಬರೋದು, ಆಮೇಲೆ ಕಟ್ಬೋದಿತ್ತು ಒಂದು 4 ಜನ ಬರೋದು, ಅದೆಲ್ಲ ಕೇಳೋಕ್ಕಾಗೋದಿಲ್ಲ. SDMC ಯಾರು ಇದ್ದೀರಿ ಅಲ್ಲಿ? ಒಂದ್ ನಿಮಿಷ ಅವರು ಕೂಡ ಈಗ ಇಲ್ಲಿ ತನಕ ನೀವು ಅದನ್ನ ಕೆಡವರಿ ಮಾಡ್ರಿ ಅಂತ ಏನು ಇದು ಮಾಡಿಲ್ಲ, ರೆಸಲ್ಯೂಷನ್ ಮಾಡಿಲ್ಲ. ಒಂದ್ ನಿಮಿಷ ಒಬ್ಬರು ಮಾತಾಡ್ರಿ. ಇಲ್ಲಿ ತನಕ ನೀವೇನಾದ್ರು ಅಲ್ಲಿ ನೀವು ಕೇಳ್ಕೊಳ್ಳಿ, ಕೊಡ್ಲಿ ಸರ್. 2 ನಿಮಿಷ ಇಲ್ಲಿ ನ್ಯಾಯಾಲಯ ಮಾಡಿಲ್ಲ ನೀವು. ಪರಿಶೀಲನೆ ಮಾಡ್ತೀವಿ. ಕೋರ್ಟಲ್ಲಿ ನ್ಯಾಯಾಲಯದ ಏನು ಆದೇಶ ಬರುತ್ತೋ ಯಾರೇ ಆದ್ರೂ ಮಕ್ಕಳು ಇಲ್ಲಿ ಬರೋರು ಸ್ಕೂಲಿಗೆ ಸರ್, ತಾವೀಗ DRM ಶಾಲೆಗೆ ಏನಾದ್ರು ಸ್ಥಳ ಪರಿಶೀಲನೆ ಹೋಗ್ತಾ ಇದ್ದೀರಾ? ಅಲ್ಲಿ ಕೂಡ ಹೋಗಿ ಅಲ್ಲಿ ನೋಡ್ತೀನಿ. ಯಾಕಂದ್ರೆ ಅವರು SDMC ಅವರು ಪದೇ ಪದೇ ಬರ್ತಾ ಇರ್ತಾರೆ ನನ್ನ ಹತ್ರ. ಅದಕ್ಕೆ ಅಲ್ಲಿ ಹೋಗಿ ಮತ್ತೆ ನ್ಯೂಸಲ್ಲೂ ಬಹಳ ಸಲ ಬರ್ತಿರ್ತದೆ. ಕಳೆದ ಬಾರಿ ನಮ್ಮ ವಾಹಿನಿಯಲ್ಲಿ ನಾವು ಸುದ್ದಿ ಮಾಡಿದ್ವಿ ಸರ್ ಅದನ್ನು. ಆಮೇಲೆ ಒಂದು ಕಂಪೌಂಡ್ ಬೇಕು ಅಂತ ಪ್ರಸ್ತಾವನೆ